ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಇನ್ 7⁵ ಅನ್ನುವಂಥದ್ದನ್ನು ಕೇಳಿದ್ದಾರೆ, ರೈಟ್. ಸೊ ಇದನ್ನ ನಾವು ಸಾಲ್ವ್ ಮಾಡೋದಕ್ಕೆ ಹೋದ್ರೆ, ಪ್ರಾಕ್ಟಿಕಲ್ ಆಗಿ ಇದನ್ನು ನಾವು ಸಾಲ್ವ್ ಮಾಡೋದಕ್ಕೆ ಹೋದ್ರೆ ತುಂಬಾ ಸಮಯ ತೆಗೆದುಕೊಳ್ಳುತ್ತೆ. ಬಟ್ ನಾವು ಇಲ್ಲಿ ಅವ್ರು ಏನು ಕೇಳಿದ್ದಾರೆ, ಯೂನಿಟ್ ಡಿಜಿಟ್ ಅನ್ನುವಂಥದ್ದನ್ನ ಕೇಳಿದ್ದಾರೆ, ರೈಟ್. ಸೊ 7⁵ ಮಾಡಿದಾಗ ಆ ಒಂದು ಬಂದಂತಹ ಆನ್ಸರಿನ ಯೂನಿಟ್ ಡಿಜಿಟ್ ಏನಾಗುತ್ತೆ, ಲಾಸ್ಟ್ ಡಿಜಿಟ್ ಏನ್ ಬರುತ್ತೆ ಅನ್ನುವಂಥದ್ದನ್ನ ಕೇಳಿದ್ದಾರೆ, ರೈಟ್. ಸೊ ನಾವು ಕೇವಲ ಯೂನಿಟ್ ಡಿಜಿಟ್ ಅನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ನೋಡಿ, ಇದನ್ನ ನಾವು ಸಿಂಪ್ಲಿಫೈ ಮಾಡಿ ಹೇಗೆ ಬರೀತೇವೆ ಅನ್ನುವಂಥದ್ದನ್ನ ನೋಡಿ. 7⁴ ಏನಾಗುತ್ತೆ ನೋಡಿ. 7⁴ ಮಾಡಿದಾಗ 7 × 7 × 7 × 7, ರೈಟ್. 7 7s 49 ಅನ್ನುವಂಥದ್ದಾಯ್ತು, ರೈಟ್. ಸೊ ನಾವು ಕೇವಲ ಲಾಸ್ಟ್ ಡಿಜಿಟ್ ಅನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಸೊ 7 9s 63 ಅನ್ನುವಂಥದ್ದು ಆಯ್ತು, ರೈಟ್. ಸೊ ಲಾಸ್ಟ್ ಡಿಜಿಟ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ರೈಟ್. 7 3s 21 ಅನ್ನುವಂಥದ್ದು ಬಂತು, ರೈಟ್. ಸೊ ಲಾಸ್ಟ್ ಡಿಜಿಟ್ ಏನು ಬಂತು, 1 ಅನ್ನುವಂಥದ್ದು ಬರುತ್ತೆ, ರೈಟ್. ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ, 7⁴ ಅನ್ನು ನಾನು ಯಾವ ರೀತಿಯಾಗಿ ಬರಿತಾ ಇದ್ದೇನೆ ಅಂದ್ರೆ 7⁴. ಸೊ 4 × 26 ಏನಾಗುತ್ತೆ, 104 ಅನ್ನುವಂಥದ್ದಾಗುತ್ತೆ. ಕೇವಲ 1 ಅನ್ನುವಂಥದ್ದು ಉಳಿಯುತ್ತೆ, ರೈಟ್. ಸೊ 7⁴, ರೈಟ್. ಸೊ ನೋಡಿ, 7⁴ ಅನ್ನುವಂಥದ್ದಿದೆ. ಸೊ 26 × 4 ಮಾಡಿದಾಗ 104 ಅನ್ನುವಂಥದ್ದು ಬರುತ್ತೆ, ರೈಟ್. ನೋಡಿ, 104 ಅನ್ನುವಂಥದ್ದು ಬರುತ್ತೆ ಇಂಟು 7⁴. ಸೊ 7⁴ + 1 105, ರೈಟ್. ಸೊ ಇದನ್ನು ನಾವು ಸಿಂಪ್ಲಿಫೈ ಆಗಿ ಈ ರೀತಿಯಾಗಿ ಬರೆದುಕೊಳ್ಳಬೇಕು, ರೈಟ್. ಈಗ ನೋಡಿ, 7⁴ ಏನಾಗುತ್ತೆ, ಲಾಸ್ಟ್ ಡಿಜಿಟ್ ಏನಾಗುತ್ತೆ, 1 ಅನ್ನುವಂಥದ್ದು ಬರುತ್ತೆ, ರೈಟ್. ಸೊ 1⁻26 ಏನಾಗುತ್ತೆ, ಕೇವಲ 1 ಅನ್ನುವಂಥದ್ದು ಬರುತ್ತೆ, ರೈಟ್. ಸೊ ಮಲ್ಟಿಪ್ಲಿಕೇಶನ್ ವಿತ್ 7 ಏನಾಗುತ್ತೆ, 7 ಅನ್ನುವಂಥದ್ದು ಬರುತ್ತೆ. ಸೊ ಯೂನಿಟ್ ಡಿಜಿಟ್ಸ್ ಏನು ಬರುತ್ತೆ, 7⁴ ಯೂನಿಟ್ ಡಿಜಿಟ್ ಏನು ಬರುತ್ತೆ, 7 ಅನ್ನುವಂಥದ್ದು ಬರುತ್ತೆ. ಸೊ ಆಪ್ಷನ್ ಬಿ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ಅವರು ಏನು ಕೇಳಿದ್ದಾರೆ, ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಇನ್ ದ ಪ್ರಾಡಕ್ಟ್ 3⁻65 ಮಲ್ಟಿಪ್ಲೈ ವಿತ್ 6⁻59 ಮಲ್ಟಿಪ್ಲೈ ವಿತ್ 7⁻71, ರೈಟ್. ಸೊ ಫಸ್ಟ್ ನಾವು ನೋಡೋಣ. ನೋಡಿ, ಯೂನಿಟ್ ಡಿಜಿಟ್ ಯಾವ್ದ್ರದ್ದು ನೋಡೋಣ. ಫಸ್ಟ್ 3⁻65 ನೋಡೋಣ. ಓಕೆ, ಈ 3⁻65 ಅನ್ನ ನಾವು ಯಾವ ರೀತಿಯಾಗಿ ಬರಿತೇವೆ ಅಂದ್ರೆ 3⁻4 ಯೂನಿಟ್ ಡಿಜಿಟ್ ಏನಿರುತ್ತೆ, 1 ಅನ್ನುವಂಥದ್ದು ಇರುತ್ತೆ, ರೈಟ್. ಸೊ 3⁻4 4 × 16 ಏನಾಗುತ್ತೆ, 64 ಅನ್ನುವಂಥದ್ದಾಗುತ್ತೆ. ಸೊ 1 ಅನ್ನುವಂಥದ್ದು ಉಳಿಯುತ್ತೆ. ಸೊ 3⁻1, ರೈಟ್. ಸೊ 3⁻4 ಏನಾಗುತ್ತೆ, 1 ಅನ್ನುವಂಥದ್ದಾಗುತ್ತೆ. ಸೊ 1⁻16 ಎಷ್ಟೇ ಟೈಮ್ 1 ಮಲ್ಟಿಪ್ಲೈ ಮಾಡಿದ್ರು ಕೂಡ 1 ಅನ್ನುವಂಥದ್ದು ಬರುತ್ತೆ, ರೈಟ್. ಸೊ 1 × 3 ಮಾಡಿದಾಗ 3 ಅನ್ನುವಂಥದ್ದು ಬಂತು. ಅಂದ್ರೆ ಯೂನಿಟ್ ಡಿಜಿಟ್ ಯಾವ್ದ್ರದ್ದು, 3⁻65 ಏನು ಬರುತ್ತೆ, 3 ಅನ್ನುವಂಥದ್ದು ಬರುತ್ತೆ. ನೆಕ್ಸ್ಟ್ ಯೂನಿಟ್ ಡಿಜಿಟ್ ಯಾವ್ದ್ರದ್ದು ನೋಡೋಣ, 6⁻59 ಯಾವಾಗಲೂ ಕೂಡ 6 ಅನ್ನುವಂಥದ್ದೇ ಬರುತ್ತೆ. ಫಾರ್ ಎಕ್ಸಾಂಪಲ್ 6 × 6 × 6 × 6 ಮಾಡಿ ನೋಡಿ. 6 6 ಏನಾಗುತ್ತೆ, 36 ಅನ್ನುವಂಥದ್ದಾಗುತ್ತೆ. ಮತ್ತೆ 6 ಅನ್ನುವಂಥದ್ದು ಯೂನಿಟ್ ಡಿಜಿಟ್ ಬಂತು. ಮತ್ತೆ 6 6 ಏನಾಗುತ್ತೆ, 36 ಅನ್ನುವಂಥದ್ದಾಗುತ್ತೆ. ಮತ್ತೆ ಯೂನಿಟ್ ಡಿಜಿಟ್ 6 ಅನ್ನುವಂಥದ್ದು ಬಂತು. ಮತ್ತೆ 6 6 ಏನಾಗುತ್ತೆ, 36 ಅನ್ನುವಂಥದ್ದಾಗುತ್ತೆ. ಮತ್ತೆ ಯೂನಿಟ್ ಡಿಜಿಟ್ 6 ಅನ್ನುವಂಥದ್ದೇ ಬರ್ತಾ ಹೋಗುತ್ತೆ. ಸೊ 6⁻59 ಯೂನಿಟ್ ಡಿಜಿಟ್ ಏನಾಗುತ್ತೆ, 6 ಅನ್ನುವಂಥದ್ದಾಗುತ್ತೆ. ಈಗ ಯೂನಿಟ್ ಡಿಜಿಟ್ 7⁻71 ನೋಡೋಣ. ನೋಡಿ, 7⁻4 ಯೂನಿಟ್ ಡಿಜಿಟ್ ಏನು ಬರುತ್ತೆ, 1 ಅನ್ನುವಂಥದ್ದು ಬರುತ್ತೆ. 4 × 17 68 ಆಗುತ್ತೆ. ಸೊ 3 ಅನ್ನುವಂಥದ್ದು ಉಳಿಯುತ್ತೆ. ಸೊ 7⁻3, ರೈಟ್. ಸೊ 7⁻4 ಏನಾಗುತ್ತೆ, 1 ಅನ್ನುವಂಥದ್ದು ಬರುತ್ತೆ. ಸೊ 1⁻17 ಮಾಡಿದಾಗ 1 ಅನ್ನುವಂಥದ್ದು ಬರುತ್ತೆ ಇಂಟು 7⁻3. ಇಲ್ಲಿ 7 × 7 × 7 ನೋಡಿ, 7 7s 49 ಅನ್ನುವಂಥದ್ದಾಯ್ತು. ಸೊ 7 9s 63 ಅನ್ನುವಂಥದ್ದಾಯ್ತು. ಸೊ ಯೂನಿಟ್ ಡಿಜಿಟ್ ಏನು ಬಂತು, 3 ಅನ್ನುವಂಥದ್ದು ಬರುತ್ತೆ. ಈಗ ಈ ಎಲ್ಲ ಯೂನಿಟ್ ಡಿಜಿಟ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿ ನೋಡೋಣ. ನೋಡಿ, 3 ಇಲ್ಲಿನ 3 × 6, ರೈಟ್. 3 × 6 × 3, ರೈಟ್. ಸೊ 3 3s 9 ಅನ್ನುವಂಥದ್ದಾಯ್ತು ಇಂಟು 6 6 9s 54 ಅನ್ನುವಂಥದ್ದು ಬರುತ್ತೆ. ಸೊ ಲಾಸ್ಟ್ ಡಿಜಿಟ್ ಏನಿದೆ, ಇದು 4 ಅನ್ನುವಂಥದ್ದಿದೆ. ಸೊ ಆಪ್ಷನ್ ಬಿ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್ ನಲ್ಲಿಯೂ ಕೂಡ ಅವ್ರು ಏನ್ ಕೇಳ್ತಾ ಇದ್ದಾರೆ,
ಯೂನಿಟ್ ಡಿಜಿಟ್ ಅನ್ನ ಕೇಳ್ತಾ ಇದ್ದಾರೆ, ರೈಟ್. ಸೊ ನಾವೀಗ ಏನ್ ಮಾಡ್ಬೇಕಿಲ್ಲಿ, 4 ಲಾಸ್ಟ್ ಡಿಜಿಟ್ ಏನಿದೆ ಅದನ್ನ ನಾವು ಇಲ್ಲಿ ಬರೆದುಕೊಂಡು 4 ಟು ದಿ ಪವರ್ ಆಫ್ 1793, ರೈಟ್. ನೋಡಿ ಈಗ ನಾನು ಯಾವ ರೀತಿಯಾಗಿ ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದ್ದೇನೆ ನೋಡಿ. 4 ಸ್ಕ್ವಯರ್ ಟು ದಿ ಪವರ್ ಆಫ್, ಸೊ 2 ಇಂಟು 896 ಮಾಡಿದಾಗ ಏನಾಗುತ್ತೆ, 1792 ಅನ್ನುವಂಥದ್ದಾಗುತ್ತೆ. ಸೊ 1 ಅನ್ನುವಂಥದ್ದು ಉಳಿಯುತ್ತೆ, ರೈಟ್. ಸೊ ನಾವಿಲ್ಲಿ ಏನು ಮಾಡ್ತೀವಿ, 4 ಟು ದಿ ಪವರ್ ಆಫ್ 1 ಇಂದ ಮಲ್ಟಿಪ್ಲೈ ಮಾಡ್ತೀವಿ, ರೈಟ್. ನೋಡಿ 4 ಟು ದಿ ಪವರ್ ಆಫ್ 2 ಏನಾಗುತ್ತೆ, 4 4 16 ಆಗುತ್ತೆ. ಸೊ ಲಾಸ್ಟ್ ಡಿಜಿಟ್ ಏನು ಉಳಿಯುತ್ತೆ, 6 ಅನ್ನುವಂಥದ್ದು ಉಳಿಯುತ್ತೆ, ರೈಟ್. ಸೊ 6 ಟು ದಿ ಪವರ್ ಆಫ್ 896 ಇಂಟು 4, ರೈಟ್. ಸೊ 6 ಟು ದಿ ಪವರ್ ಆಫ್ ಏನು ಮಾಡಿದ್ರು ಕೂಡ 6 ಅನ್ನುವಂಥದ್ದೇ ಯೂನಿಟ್ ಡಿಜಿಟ್ ಬರುತ್ತೆ, ರೈಟ್. ಸೊ ನಾವು ಇದನ್ನು ಹೇಗೆ ಬರಿತೇವೆ, 6 ಇಂಟು 4, ರೈಟ್. ಸೊ 6 4 24 ಆಗುತ್ತೆ. ಸೊ 4 ಅನ್ನುವಂಥದ್ದು ಯೂನಿಟ್ ಡಿಜಿಟ್ ಆಗುತ್ತೆ. ಸೊ ಆಪ್ಷನ್ ಬಿ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. ನಮ್ಮ ಆಪ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಬರುವಂತಹ 40ಕ್ಕೂ ಹೆಚ್ಚು ಟಾಪಿಕ್ಸ್ಗಳನ್ನು ತಿಳಿಸಿದ್ದೇವೆ. ನಮ್ಮ ಕೋರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿಯೂ ಕೂಡ ಲಭ್ಯವಿದೆ. ಆಸಕ್ತಿ ಇದ್ದರೆ ಡೌನ್ಲೋಡ್ ಮಾಡಿಕೊಳ್ಳಿ. ಆ್ಯಪಿನ ಹೆಸರು ಅನಂತರಾವ್ ಎಜುಕೇಶನ್.